ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ರಾಯಗಢ ಕೋಟೆ ಬಳಿ ಮೇಘ ಸ್ಫೋಟವೇ ಆಗ್ತಾ ಇದೆ. ಸಾಮಾನ್ಯ ಗತಿಯಲ್ಲಿ ಮಳೆ ಬರ್ತಾ ಇಲ್ಲ, ಅಲ್ಲಿ ಮೇಘ ಸ್ಫೋಟ ಅಂದ್ರೆ ಆಕಾಶಕ್ಕೆ ತೂತ್ ಬಿದ್ದಿದೆಯೇನೋ ಅನ್ನೋ ರೀತಿಯಲ್ಲಿ ಒಂದೇ ಸಮ ಜೋರು ಮಳೆ ಆಗ್ತಾ ಇದೆ. ಕೋಟೆ ಮೇಲೆ ಏಕಾಏಕಿ ಜಲಪಾತವೇ ಸೃಷ್ಟಿಯಾಗಿದೆ. ಮೆಟ್ಟಿಲುಗಳ ಮೇಲೆ ಪ್ರವಾಹದಂತೆ ನೀರು ಹರಿತಾ ಇದೆ. ನೀರಲ್ಲಿ ನೂರಾರು ಜನ ಪ್ರವಾಸಿಗರು ಸಿಗಾಕೊಂಡು ಪಾಪ ಪರದಾಡ್ತಾ ಇದ್ದಾರೆ. ಸ್ವಲ್ಪದರಲ್ಲೇ ಕೆಲವರು ಬಚಾವಾಗಿದ್ದಾರೆ. ಕೃತಕ ಜಲಪಾತಗಳು ಸೃಷ್ಟಿಯಾಗಿದೆ, ಫಾಲ್ಸ್ಗಳು ಸೃಷ್ಟಿಯಾಗಿದೆ. ಅಲ್ಲಿ ಜೀವ ಉಳಿಸ್ಕೊಳ್ಳೋಕೆ ಪ್ರವಾಸಿಗರು ಒದ್ದಾಡ್ತಾ ಇದ್ದಾರೆ. ರಾಯಗಢ ಕೋಟೆ ಬಳಿ ಮೇಘ ಸ್ಫೋಟವೇ ಆಗಿದೆ. ಒಂದೇ ಸಮನೆ ಧೋ ಅಂತ ಆಕಾಶದಿಂದ ನೀರು ಸುರಿತಾ ಇದೆ. ಇದು ಸಾಮಾನ್ಯ ಮಳೆ ಅಂತೂ ಅಲ್ವೇ ಅಲ್ಲ. ಸಿಗಾಕೋಬಿಟ್ರೆ ಯಾರಾದ್ರೂ ಕಾಲ್ ಜಾರಿದ್ರೆ ಆಯ ತಪ್ಪಿ ಏನು ಗ್ರಿಪ್ ಸಿಕ್ಕಿಲ್ಲ ಅಂದ್ರೆ ಕೊಚ್ಕೊಂಡು ಹೋಗೋದು ಗ್ಯಾರಂಟಿ. ನೋಡಿ, ಇವರ ಸಹಾಯವನ್ನ ಇಟ್ಕೊಂಡು ಒಬ್ಬೊಬ್ರು ಹ್ಯಾಂಡ್ಸ್ ಜಾಯಿನ್ ಮಾಡಿ ಒಂದು ರಕ್ಷಣೆಯನ್ನ ಪಡೆದುಕೊಳ್ತಾ ಇದ್ದಾರೆ. ರಾಯಗಢದಲ್ಲಿ ಸದ್ಯ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಮೇಘ ಸ್ಫೋಟ, ಇದು ಮೆಟ್ಟಿಲುಗಳ ಮೇಲೆ ನೀರು ಹರಿತಾ ಇರೋದು ಹಿಂಗೆ ಫಾಲ್ಸ್ ರೀತಿಯಲ್ಲಿ. ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಜೋರು ಮಳೆಯಾಗ್ತಾ ಇರುವ ಪರಿಣಾಮ ಈ ರೀತಿಯ ಪರಿಸ್ಥಿತಿಯಲ್ಲಿ ಜನ ಸಿಗಾಕೊಂಡಿದ್ದಾರೆ, ನಲುಗು ಹೋಗ್ತಾ ಇದ್ದಾರೆ. ಕೋಟೆ ಮೇಲೆ ಏಕಾಏಕಿ ಜಲಪಾತವೇ ಸೃಷ್ಟಿಯಾಗಿದೆ. ಒಂದೇ ಸಮ ನೀರು ಜಲಪಾತದಂತೆ ಹರಿತಾ ಇದೆ. ಅದು ಇಳಿಮುಖ ಬೇರೆ ಆಗಿರೋದ್ರಿಂದ, ಜಾರು ಪರಿಸ್ಥಿತಿಯಲ್ಲಿರೋದ್ರಿಂದ ಫೋರ್ಸ್ ಆಗಿ ನೀರು ನುಗ್ತಾ ಇದೆ. ಜನ ತಮ್ಮ ಜೀವವನ್ನು ಉಳಿಸ್ಕೊಳ್ಳೋಕೆ ಹರಸಾಹಸ ಪಡ್ತಾ ಇದ್ದಾರೆ. ಅಲ್ಲಿರುವಂತಹ ಸೇತುವೆ ಕಂಬಿಗಳನ್ನು ಇಟ್ಕೊಂಡು ಒಂದು ರಕ್ಷಣೆಯನ್ನು ಪಡೆದುಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನೂರಾರು ಜನ ಪ್ರವಾಸಿಗರು ವೀಕೆಂಡ್ ಅಲ್ವಾ ಬರೋಣ ಅಂತ ಹೋಗಿರ್ತಾರೆ, ಸಿಗಾಕೊಂಡಿರುವಂತಹ ಚಿತ್ರಣ ಇದು. ಮಳೆ ಜೋರಿದೆ ಆ ಭಾಗದಲ್ಲಿ.